ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾವು ಕನ್ನಡ ವ್ಯಾಕರಣದಲ್ಲಿ ಲಿಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆನಾ? ಚಾಪ್ಟರ್ 10 ಲಿಂಗಗಳು. ಓಕೆನಾ? ಮೊದಲನೇದಾಗಿ ಲಿಂಗಗಳಲ್ಲಿ 3 ವಿಧಗಳು. ಎಷ್ಟು ವಿಧಗಳು? 3 ವಿಧಗಳು. ಓಕೆನಾ? ಅದರಲ್ಲಿ ಮೊದಲನೇದು ಪುಲ್ಲಿಂಗ, ಅಂದರೆ ಗಂಡಸು ಎಂಬ ಅರ್ಥ ನೀಡುವ ಪದಗಳನ್ನು ಪುಲ್ಲಿಂಗ ಎನ್ನುವರು. ಇಲ್ಲಿ ನಾವು ಗಂಡಸು ಎಂಬ ಅರ್ಥ ಕೊಡಬೇಕದು. ಆ ಪದಗಳು ನಮಗೆ ಪುಲ್ಲಿಂಗಗಳು. ಉದಾಹರಣೆ ನೋಡಿ, ರಾಮ, ಅವನು, ಇವನು, ಗಿರೀಶ, ಮತ್ತು ಗಂಡಸರ ಹೆಸರುಗಳಿರ್ತಾವೆಲ್ಲ ಅವೆಲ್ಲ ಪುಲ್ಲಿಂಗಗಳು. ಓಕೆನಾ? ಗಂಡಸು ಹೆಸರು ಸೇರೋದು ಪುಲ್ಲಿಂಗ ಆಗುತ್ತೆ. ಓಕೆನಾ? ನೆಕ್ಸ್ಟು ಸ್ತ್ರೀಲಿಂಗ ಬಂದ್ಬಿಟ್ಟು ಹೆಂಗಸು ಎಂಬ ಅರ್ಥ ನೀಡುವ ಪದಗಳನ್ನು ಸ್ತ್ರೀಲಿಂಗ ಎನ್ನುವರು. ಇಲ್ಲಿ ಹೆಂಗಸು ಎಂಬ ಅರ್ಥ ನೀಡುವ ಪದಗಳು. ಓಕೆನಾ? ಸೀತೆ, ಉದಾಹರಣೆ ನೋಡಿ, ಸೀತೆ, ಗೌರಿ, ಅವಳು, ಇವಳು, ಗಂಗೆ, ಮತ್ತು ನಿಮ್ಮ ಮನೇಲಿ ಇರ್ತಾರಲ್ಲ ಹೆಣ್ಮಕ್ಳ ಹೆಸರುಗಳು, ಅವುಗಳು, ಆ ಥರ ಹೆಣ್ಮಕ್ಳ ಹೆಸರುಗಳನ್ನು ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಓಕೆನಾ? ಹೆಂಗಸ ಹೆಸರು ಸೇರಿದ್ರೆ ಸ್ತ್ರೀಲಿಂಗ. ನೆಕ್ಸ್ಟ್ ಬಂದುಬಿಟ್ಟು ನಪುಂಸಕಲಿಂಗ. ಇಲ್ಲಿ ಬಂದುಬಿಟ್ಟು ಗಂಡಸು ಎಂಬ ಅರ್ಥವನ್ನು ಹೆಂಗಸು ಎಂಬ ಅರ್ಥವನ್ನು ನೀಡದ ಪದಗಳನ್ನು. ಓಕೆನಾ? ಗಂಡಸು ಮತ್ತು ಹೆಂಗಸು ಯಾವುದೇ ಅರ್ಥ ನೀಡದ ಪದವನ್ನು. ಓಕೆನಾ? ಗಂಡಸು ಹೆಂಗಸು ಅಂತ ಅರ್ಥ ಇರಲ್ಲ ಅಂಥದ್ದಕ್ಕೆ ನಾವು ನಪುಂಸಕಲಿಂಗ ಅಂತ ಕರೆಯುತ್ತೇವೆ. ಉದಾಹರಣೆ ಮಗು, ಎತ್ತು, ನವಿಲು, ಆಡು. ನೋಡಿ, ಇವೆಲ್ಲ ನೋಡಿ, ಇದರಲ್ಲಿ ಗಂಡಸು ಹೆಂಗಸು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಎತ್ತು, ನವಿಲು, ಆಡು, ಮರ, ಸಿಂಹ, ಹೊತ್ತಿಗೆ ಆ ಥರ ಹೇಳ್ಬಿಡ್ತೀವಿ. ಇದರಲ್ಲಿ ಗಂಡಸು ಹೆಂಗಸು ಅಂತ ಬರಲ್ಲ. ಓಕೆನಾ? ಅದು ನಪುಂಸಕಲಿಂಗ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ನಮಗೆ ಹೊಸದಾಗಿ ಬಂದಿದೆ, ಈ ಮಧ್ಯೆ ಸೇರಿಕೊಂಡಿದೆ, ನಿತ್ಯ ನಪುಂಸಕಲಿಂಗ ಅಂತ. ಓಕೆನಾ? ಇದು ಕೂಡ ಇಂಪಾರ್ಟೆಂಟೇ. ಅಂದರೆ ಪ್ರಾಣ ಇರುವವು, ಅಂದರೆ ದಂಡೆ, ಗುಂಪು, ಮಂದೆ, ಈ ಥರ ಜನ ಇರೋದು, ಗಂಡು ಹೆಣ್ಣು ಸೇರಿ ಇರೋದು, ಮಂದೆ, ಗುಂಪು, ಆ ಥರ. ಓಕೆನಾ?